ಇದು ಬಹಳ ಇಂಪಾರ್ಟೆಂಟ್ ವಿಚಾರ. ಕಳೆದ ಒಂದು ತಿಂಗಳಿಂದನೂ ಕೂಡ ರಾಜ್ಯದಲ್ಲಿ ಪ್ರತಿದಿನ ಮಾಧ್ಯಮದಲ್ಲಿ ಎಲ್ಲ ಕಡೆ ಬರ್ತಾ ಇದೆ. ಇದೊಂದು ಬದಿಗೋತಿ ತಗೊಳ್ಳಿ, ಯಾಕೆಂದ್ರೆ ಅದನ್ನು ಬದಿಗೋತಿ ನೋಡಿ ನಿಮ್ಗೂ ಗೊತ್ತಿದೆ. ಪ್ರತಿನಿತ್ಯ ಪತ್ರಿಕೆ ಬರ್ತಾ ಇದೆ. ಸದನದಲ್ಲಿ ನೀವು ಸಹಕಾರ ನಾನು ಕೊಟ್ಟಿದ್ದೀರಾ? ಪ್ರಶ್ನೋತ್ತರ ಬದಿಗೊಟ್ಟು ಇಡುವಂತ ದೊಡ್ಡ ವಿಚಾರ ಏನಾಗಿದೆ? 3,000 ವರ್ಷ ಹಿಂದೆ ಈಗ ತಂದು ನಿಲ್ಲಿಸಿದ್ರೆ ನಮ್ಗೆ ಇದೇ ಕೆಲಸ ಆಗ್ತದೆ. ಮುಖ್ಯಮಂತ್ರಿಗಳೇ ಇದ್ರ ನೇರ ಪಾಲ್ದಾರರು ಅಂತೆಲ್ಲ ಪತ್ರಿಕೆಯಲ್ಲಿ ಬಂದಿದೆ. ಅದರಿಂದ ಚರ್ಚೆಗೆ ಅವಕಾಶ ಕೊಡಬೇಕು. ವಿಚಾರವಾಗಿದ್ರೆ 10 ದಿವಸ ಯಾಕೆ ತಡೆ ಮಾಡಿದ್ದೀರಿ? ಸೆಷನ್ ಸ್ಟಾರ್ಟ್ ಆಗುವಾಗ ಸರ್ಕಾರ ಅಷ್ಟು ಅರ್ಜೆಂಟ್ ಇದ್ರೆ ನಿಮ್ಗೆ ಫಸ್ಟ್ ಡೇ ತಗೊಳ್ಬೇಕಿದ್ದಲ್ಲ. ವಾಲ್ಮೀಕಿ ನಿಗಮ ಏನು ಕುಲಿಯುತ್ತಿಲ್ಲ. ಆದಾಗ ಪ್ರಶ್ನೋತ್ತರ ಬದಿಗಿಡ್ಲಿಕ್ಕೆ ಆಗುದಿಲ್ಲ. ಬೇಡ ಏನೆಲ್ಲ ಕನ್ವಿನ್ಸ್ ಮಾಡಿದ ಪ್ರಶ್ನೆ ಇಲ್ಲ. ಕ್ವಶನ್ ಅವರ್ ಬಿಟ್ಟು ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಸರಿಯಲ್ಲ. ನೋಡಿ, ನೀವೊಂದು ಕೆಟ್ಟ ಸಂಪ್ರದಾಯಕ್ಕೆ ನೀವೊಂದು ಅವಕಾಶ ವಿಚಾರ 1 ವರ್ಷದಿಂದ ಏನಾಗ ಅರ್ಜೆಂಟ್ ನೋಡಿ. 1 ವರ್ಷ 2 ವರ್ಷ ವಿಚಾರ ಇರುವಂತದನ್ನು ನಿಮ್ಗೆ ಅಲ್ಲಿ ಜುಡಿಷಿಯಲ್ ಎನ್ಕ್ವೈರಿ ಇದೆ, ಅಲ್ಲಿ ಜುಡಿಷಿಯಲ್ ಕಮಿಷನ್ ಇದೆ, ಅಲ್ಲಿ ಕೊಡಿ ಅಥವಾ ನೀವು ನಮಗೆ ಕೊಡಿ. ನಾವು ಜುಡಿಷಿಯಲ್ ಕಮಿಷನ್ ಹೇಳ್ತೇನೆ, ಇನ್ನೊಂದು ಕೊಟ್ಟಿದ್ದಾರೆ. 1 ವರ್ಷ ಹಿಂದದ ವಿಚಾರ ಜುಡಿಷಿಯಲ್ ಕಮಿಷನ್ ನಡೀತಾ ಇದೆ. ಅಲ್ಲಿ ಕೊಡಿ, ಜುಡಿಷಿಯಲ್ ಕಮಿಷನ್ ಕೊಡಿ, ಅಲ್ಲಿ ಸತ್ಯ ಇದ್ರೆ ಅಲ್ಲಿ ಕೊಡಿ, ಅಲ್ಲಿ ಕೊಡ್ಲಿಕ್ಕೆ